ನಿಕಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಳಮಾಚನಹಳ್ಳಿ ಗೋವರ್ಧನ್. ಇದೇ ಭಾನುವಾರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ಮಾಜಿ ಸಚಿವರಾದ ವಿ ಮುನಿಯಪ್ಪ ಅವರ ಹುಟ್ಟುಹಬ್ಬ ಪ್ರಯುಕ್ತ ತಾಲೂಕು ಮಟ್ಟದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜನೆ ಮಾಡಿದ್ದು, ತಾಲೂಕಿನ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮನವಿ ಮಾಡಿದರು. ಮಾಜಿ ಶಾಸಕ ವಿ ಮುನಿಯಪ್ಪರವರ ಹಂಡಿಗ್ನಾಳದ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರು, ಬೆಂಗಳೂರಿನ ಪ್ರತಿಷ್ಠಿತ ಸಪ್ತಗಿರಿ ಆಸ್ಪತ್ರೆ ಮತ್ತು ಸೋಲಂಕಿ ಆಸ್ಪತ್ರೆಯ ಹೆಸರಾಂತ ವೈದ್ಯರ ತಂಡ ಶಿಬಿರದಲ್ಲಿ ಭಾಗವಹಿಸುತ್ತಿದ್ದು, 15 ವಿಭಾಗಗಳ ನುರಿತ ವೈದ್ಯರು ಬೆಳಗ್ಗೆ 9 ರಿಂದ 4 ಗಂಟೆಯವರೆಗೆ ಲಭ್ಯವಿರುತ್ತಾರೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ, ಶುಗರ್, ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು, ಮಹಿಳೆಯರ ಗರ್ಭಕೋಶದ ತೊಂದರೆ, ಸ್ತ್ರೀ ರೋಗ ಸಮಸ್ಯೆ, ಚರ್ಮ ರೋಗ ಸಮಸ್ಯೆಗಳು ಸಾಮಾನ್ಯವಾಗಿವೆ. ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು, ಬಡಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯವಾಗಿದೆ. ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡ ಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೊಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ. ನಾನು ಕೂಡ ಗ್ರಾಮೀಣ ಹಳ್ಳಿ ಹಿನ್ನೆಲೆಯಿಂದ ಬಂದಿದ್ದೇನೆ. ಈ ಹಿಂದೆ ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬರುತ್ತಿದ್ದು, ಈ ಬಾರಿ ಮಾಜಿ ಸಚಿವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕೆಂದು ಆ ನಿಟ್ಟಿನಲ್ಲಿ ಈ ಬಾರಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಡ ಜನರ ಸೇವೆಯ ಋಣವನ್ನು ಈ ರೀತಿಯ ಶಿಬಿರಗಳ ಮೂಲಕ ತೀರಿಸಲು ಸಾಧ್ಯ ಎಂಬುದನ್ನು ಅರಿತಿದ್ದೇನೆ. ಜೊತೆಗೆ ಶಿಬಿರದಲ್ಲಿ ಭಾಗವಹಿಸುವವರು ಮತ್ತು ಶಸ್ತ್ರಚಿಕಿತ್ಸೆಗೆ ಒಳಪಡುವವರು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರುವಂತೆ ಮನವಿ ಮಾಡಿದರು. ಈ ದಿನ ಎಲ್ಲ ಮಾಧ್ಯಮ ಸ್ನೇಹಿತರನ್ನ ಕರೆದಿರೋಂಥ ಉದ್ದೇಶ, ನಮ್ಮ ನಾಯಕರ ನೇತೃತ್ವದಲ್ಲಿ ಇದೇ ಭಾನುವಾರ 20ನೇ ತಾರೀಕು 4ನೇ ತಿಂಗಳು ಭಾನುವಾರ ಸರ್ಕಾರಿ ಪ್ರೌಢಶಾಲೆ, ಏನು ನಾವು ಹಿಂದೆ ಜೂನಿಯರ್ ಕಾಲೇಜ್ ಆವರಣ ಅಂತೇನು ಹೇಳ್ತಾ ಇದ್ವಿ, ಆ ಸ್ಥಳದಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಒಂದು ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿರೋಂಥದ್ದು. ಕಾರ್ಯಕ್ರಮದ ವಿಶೇಷತೆ, ನಮ್ಮ ಮುಖಂಡರು, ಮಾಜಿ ಸಚಿವರು, ಈ ಭಾಗದ ಜನಪ್ರಿಯ ಮಾಜಿ ಶಾಸಕರಾಗಿ ಕೆಲಸ ಮಾಡಿ ಜನಾನುರಾಗಿಯಾದಂಥ ನಮ್ಮ ವಿ ಮುನಿಯಪ್ಪನವರ ಅವತ್ತು ಹುಟ್ಟು ಹಬ್ಬದ ಜನ್ಮದಿನ ಆಗಿರೋಂಥ ದಿಸೆಯಲ್ಲಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ದೊಡ್ಡ ಮಟ್ಟದ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರನ ನಾವೆಲ್ಲನೂ ಸಹ ಕಾಂಗ್ರೆಸ್ನ ಎಲ್ಲ ಹಿರಿಯರು, ಮುಖಂಡರುಗಳು, ನಮ್ಮ ಯುವ ಕಾಂಗ್ರೆಸ್ ಮುಖಂಡರು, NSUI ಮುಖಂಡರು ಎಲ್ಲರೂ ಸಹ ಸೇರಿ ಆಯೋಜನೆ ಮಾಡಿ ಮಾಡ್ತಾ ಇರೋಂಥದ್ದು. ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಸದುಪಯೋಗಪಡಿಸ್ಕೊಬೇಕು. ಇದಕ್ಕೆ ಪ್ರಖ್ಯಾತಿ ಹೊಂದಿರೋಂಥ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರು ಮತ್ತು ಸೋಲಂಕಿ ಆಸ್ಪತ್ರೆ ಇವರ ಸಹಕಾರದಿಂದ ನಾವು ಈ ಆರೋಗ್ಯ ಕ್ಯಾಂಪು ತಪಾಸಣೆ ಶಿಬಿರನ ಮಾಡ್ತಾ ಇರೋಂಥದ್ದು. ಇಲ್ಲಿ ಬಹುತೇಕ ಎಲ್ರಿಗೂ ಸಹ BP, ಶುಗರ್ ಚೆಕ್ ಮಾಡೋಂಥದ್ದು ಆಗ್ತದೆ. ಅದ್ರ ಜೊತೆಗೆ ಕಣ್ಣಿನ ಸಮಸ್ಯೆ ಇರೋಂಥವ್ರಿಗೆ ಕಣ್ಣಿನ ಪೊರೆ ಆಪ್ರೇಷನ್ ಮಾಡಿಸೋಂಥದ್ದು, ಮತ್ತು ಏನಾದರೂ ಔಷಧಿ ಬೇಕಿದ್ರೆ ಕಣ್ಣಿನ ಡ್ರಾಪ್ಸ್ ಕೊಡೋಂಥದ್ದು ಮತ್ತು ಕನ್ನಡಕಗಳನ್ನು ಕೊಡೋಂಥದ್ದು ಸಹ ಉಚಿತವಾಗಿ ಇಲ್ಲಿ ಆಗ್ತದೆ. ಅದ್ರ ಜೊತೆಗೆ ಶಸ್ತ್ರಚಿಕಿತ್ಸೆಗಳು ಏನೇನು ಸಮಸ್ಯೆಗಳಿರ್ತದೆ ಹೆಣ್ಮಕ್ಳಲ್ಲಿ, ಇತರೆ ಗಂಡಸಲ್ಲೂ ಸಹ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರೋಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಆರ್ಥಿಕವಾಗಿ ಶಕ್ತಿ ಇಲ್ಲದಂಥವರು ಸಹ ಸರ್ಕಾರಿ ಆಸ್ಪತ್ರೆಗೂ ಸಹ ಹೋಗಿ ಬರೋಂಥ ತೋರಿಸ್ಕೊಳ್ಳೋಂಥದ್ದನ್ನು ಸಹ ಮಾಡದೆ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಮೈಮರೆತು ಅವರು ಕೆಲಸ ಕಾರ್ಯ ಮಾಡಿಕೊಂಡು ತಮ್ಮನ್ನು ನೋವು ದಿನ ನುಂಗಿ ಜೀವನ ಮಾಡೋಂಥದ್ದು ನಾವು ನೋಡ್ತಾ ಇದ್ದೀವಿ. ನಿಟ್ಟಿನಲ್ಲಿ ಬಹುತೇಕ ಏನು ಮಹಿಳೆಯರ ಗರ್ಭಕೋಶದ ತೊಂದರೆ ಇರೋಂಥದ್ದು, ಸ್ತ್ರೀರೋಗ ಸಮಸ್ಯೆ, ಮೂಳೆ, ಕಿವಿ, ಗಂಟಲು, ಥೈರಾಯ್ಡ್, ಮೂಳೆ ಸರಿಪಡಿಸುವಿಕೆ, ಮೂಗಿನ ಗ್ರಂಥಿ ಏನಾದರೂ ಸಮಸ್ಯೆ ಇರೋಂಥದ್ದನ್ನು ಸರಿಪಡಿಸುವಂಥದ್ದು, ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆಗಳಿರೋಂಥದ್ದನ್ನು ತಪಾಸಣೆ ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡೋಂಥ ನಿಟ್ಟಿನಲ್ಲಿ, ಮೂತ್ರಪಿಂಡಗಳಲ್ಲಿ ಕಲ್ಲು, ಉರಿಯೂತ, ಬೀಜದ ಸಮಸ್ಯೆ, ಈ ರೀತಿಯಾದಂಥ ಸಮಸ್ಯೆಗಳು ಇದ್ದಂಥವ್ರಿಗೂ ಸಹ ಇಲ್ಲಿ ಉಚಿತವಾಗಿ ನೋಡಿ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸೋಂಥದ್ದು ಆಗ್ತದೆ. BP, ಶುಗರ್ಗೆ ಚೆಕ್ ಮಾಡೋಂಥದ್ದು ಆಗ್ತದೆ. ಇಲ್ಲಿ ಚರ್ಮ ರೋಗ, ತೊನ್ನು, ಇದೇ ಈ ಥರ ಚರ್ಮದ ಕಾಯಿಲೆಗಳಿರೋಂಥವ್ರಿಗೂ ಸಹ ಇಲ್ಲಿ ತಪಾಸಣೆಗೆ ಒಳಪಡಿಸೋಂಥದ್ದು ಆಗ್ತದೆ. ಇತರೆ ಹೃದಯದ ಸಮಸ್ಯೆ ಸಂಬಂಧಪಟ್ಟಂಗೆ, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ವೈದ್ಯರು ಸಹ ಇಲ್ಲಿ ಬಂದು ಆಪ್ರೇಷನ್ ಮಾಡೋಂಥದ್ದು ಸಹ ಇಲ್ಲಿ ಆಗ್ತದೆ. ಅದ್ರ ಜೊತೆಗೆ ಕೂದಲು ಉದುರುವಿಕೆ, ಆಯಾಸ, ಅಪೌಷ್ಟಿಕತೆ, ಸೀಳು ತುಟಿ,
ಇನ್ನೂ ಹೆಚ್ಚು ಸಮಸ್ಯೆ ಏನೆಲ್ಲ ಸಮಸ್ಯೆಗಳಂತ ನಾವು ಆರೋಗ್ಯದ ಸಮಸ್ಯೆಗಳಂತ ಹೇಳ್ತೀವಿ, ಅವೆಲ್ಲದಕ್ಕೂ ಸಪ್ತಗಿರಿ ಆಸ್ಪತ್ರೆಯಿಂದ ತಜ್ಞ ಡಾಕ್ಟರ್ ಸುಮಾರು ಒಂದು 12ಕ್ಕೂ ಹೆಚ್ಚು ಇಲಾಖೆ ಡಾಕ್ಟರ್ಸ್, ನುರಿತ ಡಾಕ್ಟರ್ಸ್ ಬಂದು ಇಲ್ಲಿ ಎಲ್ಲ ಪೇಷಂಟ್ಸ್ನೂ ಸಹ ತಪಾಸಣೆ ಮಾಡೋಂಥದ್ದಾಗ್ತದೆ. ಅವ್ರಿಗೆ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಕರ್ಕೊಂಡೋಗಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಿಸೋಂಥದ್ದಾಗ್ತದೆ. ನಮಗೆ ಜಿಲ್ಲಾಡಳಿತ ಮತ್ತು ತಾಲೂಕಿನ ಆರೋಗ್ಯಾಧಿಕಾರಿಗಳ ಒಂದು ಸಹಕಾರ ಮತ್ತು ಆ ಶಾಲೆಯ ಸಹಕಾರದಿಂದ ಈ ಒಂದು ಶಿಬಿರನ ಹಮ್ಮಿಕೊಂಡಿರ್ತೀವಿ. ಹಾಗಾಗಿ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಇದರ ಅನುಕೂಲ ಪಡ್ಕೊಬೇಕು ಅಂತೇಳಿ ತಮ್ಮ ಮುಖ್ಯನ ನಾನು ಮನವಿ ಮಾಡ್ಕೊಳ್ತೀನಿ. ಒಂದು ಅಭಿಮಾನ ಇಟ್ಕೊಂಡಿರೋಂಥವ್ರು ಏನಾದರೂ ಕೇಕ್ ಕಟ್ ಮಾಡೋಂಥದ್ದು, ಹಾರ ಗಾರ್ಲ್ಯಾಂಡ್ ಕೊಡೋಂಥದ್ದು, ಈ ರೀತಿ ಅಭಿಮಾನ ಮೆರೆಯೋದಕ್ಕೂ ಅವಕಾಶ ಇರ್ತದೆ, ಅದು ನಡೀತಾ ಇರುತ್ತೆ. ಅದರಲ್ಲಿ ದಿನ ಒಂದು ಸಮಾಜಮುಖಿಯಾದಂಥ ಒಂದು ಸೇವೆ ಆಗಿ ಅವರ ಒಂದು ಊಟ ದಿನದಿಂದ ಅಂತೇಳಿ ಈ ಒಂದು ಪ್ರಯತ್ನ ಸಾಗಿರುತ್ತದೆ. ಹಿಂದೆ ಎಲ್ಲ ಆರೋಗ್ಯದ ಕ್ಯಾಂಪ್ಗಳು ನಾವು ಮಾಡ್ತಾಯಿದ್ವಿ. ಹಾಗಾಗಿ ವಿಶೇಷತೆ ಇವರು ಬರ್ತ್ಡೇ ಇರೋದ್ರಿಂದ ಇವತ್ತು ಮಾಡ್ತಾ ಇರೋಂಥದ್ದು. ಅದಕ್ಕೆ ತಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಆಗ್ತದೆ. ತಾವು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪ್ರಚಾರ ಮಾಡಿ ಹೆಚ್ಚು ಜನ ಇದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ತಾವೆಲ್ಲರೂ ಸಹ ಪ್ರಯತ್ನ ಪಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಸರ್, ಸಚಿವರದು ಇದುವರೆಗೂ ಅನೇಕ ಬಾರಿ ಸಚಿವ ಬರ್ತಡೇ ಆಗಿದೆ. ಈ ಬಾರಿ ಬರ್ತಡೇ ಅವ್ರದ್ದಿರೋದ್ರಿಂದ ನಾವು ಸಹ ಆರೋಗ್ಯದ ಕ್ಯಾಂಪ್ಗಳು ಮಾಡಿ ಭಾಳಷ್ಟು ದಿನಗಳಾಗ್ಬಿಟ್ಟಿತ್ತು. ಸುಮಾರು ಚುನಾವಣೆ ಸೋತ ನಂತರ ನಾವು ಯಾವುದೇ ಥರ ಆರೋಗ್ಯದ ಶಿಬಿರ ಮಾಡಿರಲಿಲ್ಲ. ಎಲ್ಲೋದ್ರೂ ಸಹ ಅದರ ಅವಶ್ಯಕತೆ ಇದೆ ಕೇಳ್ತಾಯಿದ್ರು. ಸೊ ಹಂಗಾಗಿ ಅವರ ಒಂದು ಬರ್ತಡೇನೂ ಇರೋದರಿಂದ ಅವರ ಹೆಸರಿನಲ್ಲಿ ಒಂದು ಮಾಡೋಣ ಅಂತೇಳಿ ನಮ್ಮ ಒಂದು ಮನಸ್ಸ ಪ್ರೀತಿಯಿಂದ ಮಾಡ್ತಾಯಿದ್ವಿ. ಸರ್, ಎಷ್ಟು ಜನ ಸೇರ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಸರ್? ಒಂದು 3,000ಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತ ಒಂದು ಅಂದ್ಕೊಂಡಿದ್ದೀವಿ. ಇಲ್ಲ, ಅದು ನೋಡಿ ಸಮಸ್ಯೆ ಇರೋಂಥವ್ರು ವಾಲಂಟಿಯರಾಗಿ ಅವರೇ ಬರಬೇಕು. ವಾಹನ ಸವಲತ್ತು ಯಾರು ರೋಗಿನೋ ಯಾವ ಊರಲ್ಲಿ ಯಾರಿರ್ತಾರೆ ಹೆಂಗೆ ಎಂಗೇಜ್ ಮಾಡ್ತೀವಿ. ಕಾರ್ಯಕರ್ತರು ಇರ್ತಾರೆ, ಅವ್ರನ್ನ ಕರ್ಕೊಂಬರೋ ಅದು ನಮ್ಮ ಕಾರ್ಯಕರ್ತರು ಎಲ್ಲನೂ ಮುಖಂಡರುಗಳು ಪ್ರತಿ ಊರಲ್ಲೂ ಅವೇರ್ನೆಸ್ ಮೂಡಿಸಿದ್ದೀವಿ, ಆಟೋ ಪ್ರಚಾರ ಮಾಡಿಸಿದ್ದೀವಿ, ಪಾಂಪ್ಲೆಟ್ ಕೊಟ್ಟಿರ್ತೀವಿ. ಇದ್ರ ಬಗ್ಗೆ ತಿಳ್ಕೊಂಡು ಆರೋಗ್ಯದ ಕ್ಯಾಂಪ್ ಆಗ್ತಾಯಿದೆ ಬರಬೇಕು ಅಂತ ಅನ್ನೋರಿಗೆ ಆಸಕ್ತಿ ಇರೋಂಥವ್ರು ಬಂದು ಇಲ್ಲಿ ತಪಾಸಣೆ ಮಾಡ್ಕೊಡೋಂಥದ್ದು ಆಗ್ತದೆ. ತಪಾಸಣೆ ಆದಮೇಲೆ ಅವ್ರನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಆಪ್ರೇಷನ್ ಮಾಡಿಸೋಂಥದ್ದು ಈ ಕೆಲಸನ ನಾವು ಜವಾಬ್ದಾರಿ ತಗೋತೀವಿ. ಸರ್, ತಾಲೂಕಿಗೆ ಮಾತ್ರನೇ ಇಲ್ಲ ಬೇರೆ ಕಡೆಯಿಂದ ಬರ್ಬೋದಾ ಸರ್? ಅದಕ್ಕೆ ನಮ್ಮ ತಾಲೂಕಿಂದ ಯಾರಾದರೂ ಬಂದು ಉಪಯೋಗ ಪಡ್ಕೊಳ್ತೀವಿ ಅಂದರೆ ಅದಕ್ಕೇನು ಅಡ್ಡಿ ಇರೋದಿಲ್ಲ, ಬಂದು ತಪಾಸಣೆ ಮಾಡಿಸ್ಕೊಬೋದು. ಮೇಜರಾಗಿ ನಮ್ಮ ತಾಲೂಕಿನವರೇ ಬರ್ತಾರೆ. ಈಗ ನಮ್ಮ ತಾಲೂಕಿನಲ್ಲಿ ಕ್ಯಾಂಪ್ ಮಾಡೋದ್ರಿಂದ ಇಲ್ಲವರೇ ಹೆಚ್ಚು ಉಪಯೋಗ ಪಡ್ಕೊಂಡು ಅಲ್ಲ, ಬೇರೆಯವ್ರು ಬರ್ಬೋದು, ಅದೇನು ಸಮಸ್ಯೆ. ಯಾರಾದರೂ ಬರ್ತಿದ್ದಾರ? ನಾವು ನಮ್ಮ ಉನ್ನತ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಎಫ್ ಸಿ ಸುಧಾಕರ್ ಅಣ್ಣವ್ರನ್ನ ಮನವಿ ಮಾಡ್ಕೊಂಡಿದ್ದೀವಿ ಬನ್ನಿ ಅಂತೇಳಿ. ಜೊತೆಗೆ ಮುನಿಯಪ್ಪನವ್ರು ಇರ್ತಾರೆ, ಎಲ್ಲ ಅಭಿಮಾನಿ ಬಂಧುಗಳು, ಕಾಂಗ್ರೆಸ್ ಅಭಿಮಾನಿಗಳು, ಎಲ್ಲ ಮುಖಂಡರು ಸಹ ಬರ್ತಾರೆ. ಹೆಚ್ಚಿನದಾಗಿ ಇದರ ಉಪಯೋಗ ಪಡ್ಕೊಳ್ಳೋಂಥ ಜನ ಬಂದು ಉಪಯೋಗಿಸ್ಕೊಂಡ್ರೆ ಅದೇ ನಮ್ಗೆಲ್ರಿಗೂ ಖುಷಿ. ತಾವು ಯಾವ ರೀತಿ ತಮ್ಮ ನಮ್ಮ ಒಂದಷ್ಟು ಜನ ಮುಖಂಡರು ಸಹ ಹೋಗಿದ್ದಾರೆ. ಈಗ ನಮಗೆ ನಾಡಿದ್ದು 2 ದಿನ ಸಮಯ ಇರೋದ್ರಿಂದ ನಾವಿನ್ನು ಸ್ವಲ್ಪ ತಯಾರಿ ಇವೆಲ್ಲ ನೋಡೋದ್ರಿಂದ ನಾನು ನಮ್ಮ ಮಾನ್ಯ ಕೃಷ್ಣ ಬೈರೇಗೌಡ ಅವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಇಲ್ಲಿದೆ ಅಂತೇಳಿ ಅವ್ರ ಹತ್ರ ಒಂದು ನನ್ನ ಪರಿಸ್ಥಿತಿಗೆ ಹೇಳಿ ಇವತ್ತು ನಾನು ಇಲ್ಲಿ ಸಮಯ ಕೊಡಬೇಕಾಗಿರೋದ್ರಿಂದ ನಾನು ಹೋಗೋಕ್ಕಾಗಿಲ್ಲ. ಮತ್ತು ನಮ್ಮ ಮುಖಂಡರುಗಳೆಲ್ಲರೂ ಸಹ ಭೇಟಿ ಇವತ್ತು ಇದಕ್ಕೆ ಹೋಗಿದ್ದಾರೆ, ಬೆಲೆ ಏರಿಕೆ ಸ್ಟ್ರೈಕಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ತಾವೇನು ಬೆಲೆ ಏರಿಕೆ ಬಗ್ಗೆ ತಾವೇನು ಇಷ್ಟಪಡ್ತೀರಾ? ನೋಡಿ, ಈಗ ಕೇಂದ್ರ ಸರ್ಕಾರ ಬಂದು ಈಗಾಗಲೇ 3 ಅವಧಿಯಲ್ಲಿ ಆಡಳಿತ, 3ನೇ ಅವಧಿ ಆಡಳಿತ ಮಾಡ್ತಾ ಇದೆ. ಜನಸಾಮಾನ್ಯರ ಬಗ್ಗೆ ಅವರಿಗೆ ಯಾವುದೇ ರೀತಿ ಒಂದು ರೀತಿ ಅನುಕಂಪ ಆಗಲಿ, ಅವರ ಒಂದು ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡೋದಾಗಲಿ, ಒಂದು ತೆಳು ವಾತಾವರಣದಲ್ಲಿ ನೆಮ್ಮದಿಯಾಗಿ ಜೀವನ ಸಾಧಿಸಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಕೇಂದ್ರ ಸರ್ಕಾರ ಇವತ್ತಿನ ದಿನ ಇಲ್ಲ. ಅವರು ಏನು ಜನಸಂಖ್ಯೆ ಇದೆ, ಆರ್ಥಿಕ ವ್ಯವಸ್ಥೆ ಪ್ರಪಂಚದ 3ನೇ ಆರ್ಥಿಕತೆ ನಮ್ಮ ದೇಶ ಆಗ್ತಾ ಇದೆ, ಇನ್ನು 2050ಕ್ಕೆ ನಮ್ಮ ದೇಶ ಹಿಂಗಾಗ್ತದೆ ಹಂಗಾಗ್ತದೆ ಅಂತೇಳಿ ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಾ ಇದ್ದಾರೆ. ಇದೆಲ್ಲ ತಂತಾನಾಗೆ ಅದು ಆಗ್ತದೆ.
ಇದು ಇವರೇನು ಜನಕ್ಕೆ ಅನುಕೂಲ ಆಗೋಂಥದ್ದು ಯಾವುದನ್ನು ಏನೂ ಮಾಡ್ತಾ ಇಲ್ಲ. ಬೆಲೆ ಏರಿಕೆನ ಜಾಸ್ತಿ ಮಾಡ್ತಾ ಇರೋಂಥದ್ದು ಉದ್ದೇಶ ಇವರು ಏನೋ ಒಂದು ರೀತಿ ಜನಗಳು ಸಾರ್ವಜನಿಕರು ಅಂದರೆ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ಟೋ ಒಂದು ರೀತಿ ATM ಮಷಿನ್ಗಳ ಥರ ಈ ದೇಶದ ಜನನ ನೋಡ್ತಾ ಇರೋಂಥದ್ದು ನಮ್ಗೆ ಎದ್ದು ಕಾಣ್ತಾ ಇದೆ. ಇದೇ ಈಗ ಕ್ರೂಡ್ ಆಯಿಲ್ ಎಲ್ಲ ಕಡಿಮೆ ಇದ್ದಂಥ ದಿನಗಳಲ್ಲಿ ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿ ಅಂದರೆ ಇದುವರೆಗೂ ಸಹ ಕಮ್ಮಿ ಮಾಡಲಿಲ್ಲ. ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, ಅದ್ರ ಬಗ್ಗೆನೂ ಸಹ ಗಮನ ಕೊಡ್ತಾ ಇಲ್ಲ. ಮೂಲಭೂತ ಏನು ಅವಶ್ಯಕತೆಗಳಿದೆ, ಫುಡ್ ಗ್ರೈನ್ಸ್ ಇರ್ಬೋದು, ಇತರೆ ಸವಲತ್ತುಗಳು ಯಾವ ವಿಚಾರದಲ್ಲೂ ಸಹ ಅವರು ತೆರಿಗೆ ಸಂಗ್ರಹಣೆ ಮಾಡೋಂಥದ್ದಲ್ಲಿ GST ಇತರೆ ಟ್ಯಾಕ್ಸ್ಗಳು ಹಾಕಿ ಎಲ್ಲ ವಸ್ತುಗಳ ಮೇಲೂ ಸಹ ತೆರಿಗೆ ವಸೂಲು ಮಾಡೋದ್ರಲ್ಲಿ ನಿಸ್ಸೀಮರೆ ಬಿಟ್ಟರೆ ಸಾರ್ವಜನಿಕರಿಗೆ ನಾವು ಯಾವುದರಲ್ಲಿ ರಿಲ್ಯಾಕ್ಸ್ ಮಾಡಿ ಅವರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ ಅಂತ ಒಂದು ಆಲೋಚನೆ ಮಾಡೋಂಥ ಕೆಲಸ ಇದುವರೆಗೂ ಮಾಡ್ತಾನೂ ಇಲ್ಲ, ಅವ್ರು ಮಾಡೋದು ಇಲ್ಲ, ಮುಂದೆನೂ ಮಾಡೋದಿಲ್ಲ. ಹಾಗಾಗಿ ಜನಗಳಲ್ಲಿ ಅರಿವು ಮೂಡಿಸ್ಬೇಕು, ಜನಗಳಲ್ಲಿ ಜಾಗೃತಿ ತರಬೇಕು. ಈಗ ಮತ ಪಡೆದಂಥ ಕೇಂದ್ರ ಸರ್ಕಾರ ಈ ರೀತಿ ಧೋರಣೆಗಳು ಮಾಡ್ತಾಯಿದೆ. ಆಮೇಲೆ ವಿಶೇಷವಾಗಿ ನಮ್ಮ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ಮಾಡ್ತಾ ಇರೋಂಥದ್ದು, ನಮ್ಮ ಪಾಲನ್ನ ಕೊಡೋದ್ರಲ್ಲಿ ತಾರತಮ್ಯ ಮಾಡೋಂಥದ್ದು, ಬೇರೆ ರಾಜ್ಯಗಳಿಗೆ 2 ಪಟ್ಟು 3 ಪಟ್ಟು ಕೊಟ್ಟಾಗ ನಮ್ಗೆ 1 ಪಟ್ಟು ಸಹ ಕೊಡದೆ ಮೀನಾಮೇಷ ಹೇಳಿಸೋದು, ಎಲ್ಲ ಒಂದು ಕಡೆ ಮಲತಾಯಿ ಧೋರಣೆ ಮಾಡ್ತಾರಂಥ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡೋಂಥದ್ದು ಅನಿವಾರ್ಯತೆ ಆಗಿರ್ತದೆ. ಹಾಗಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಅವರ ನೀತಿಗಳನ್ನ ಮತ್ತು ನಿಯಮಗಳನ್ನ ಖಂಡಿಸುವಂಥದ್ದು ಇವತ್ತು ಆಗ್ತದೆ. ಇದರಿಂದ ನಾವು ಅವರ ಒಂದು ಆಡಳಿತ ವೈಖರಿಗೆ ನಮ್ಮ ಧಿಕ್ಕಾರ ಅಂತೇಳಿ ನಾವು ಘಂಟಾಘೋಷವಾಗಿ ತಿಳಿಸ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುಬ್ರಹ್ಮಣಿ, ಸಪ್ತಗಿರಿ ಆಸ್ಪತ್ರೆಯ ಪರಶುರಾಮ್ ರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಗೌಡನಹಳ್ಳಿ ಮಂಜುನಾಥ್, PLD ಬ್ಯಾಂಕ್ ನಿರ್ದೇಶಕ ಗುಡಿಹಳ್ಳಿ ಚಂದ್ರನಾಥ್, ಮುಖಂಡರಾದ ಕಂಬದಹಳ್ಳಿ ನಾಗರಾಜ್, ದೇವರಾಜ್, ಸಾದಿಕ್ ರಾಮಂಜಿ, ಚಾಂದ್ ಪಾಷಾ, ರಾಜ್ಕುಮಾರ್, ಅಫ್ಸರ್ ಕಾಸಿಂ, ವರದರಾಜ್, ಮಧು, ಪ್ರದೀಪ್, ಶಿವಕುಮಾರ್, ಯೂತ್ ಕಾಂಗ್ರೆಸ್ನ ದರ್ಶನ್, ರವಿ, ದೇವರಮಳ್ಳೂರು, ರಾಕೇಶ್, ಮಳಮಾಚನಹಳ್ಳಿ ಸಂತೋಷ್, ರಮೇಶ್ ಸೇರಿದಂತೆ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ಸ್ವಲ್ಪ